ನಾನು ನಮ್ಮ ಶ್ರೀಮತಿಯವರು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನೀವು ಇಷ್ಟೆಲ್ಲ ಕೇಳ್ಕೊತಿದ್ದೀರಾ ಅನ್ನೋ ಕಾರಣಕ್ಕೆ ನಾವು ಈ ಮದುವೆಗೆ ಒಪ್ಕೊಳ್ತಾ ಇದ್ದೀವಿ. ನನ್ನ ಮಗನಿಗೆ ತುಂಬ ಬೇಜಾರಾಯಿತು. ಅವನು ನಿಧಿನ ಮದುವೆ ಆಗದೇ ಇಲ್ಲ ಅಂತ ಹೇಳ್ತಿದ್ದ. ಆದರೆ ಅವನ್ನ ನಾವು ಒಪ್ಪಿಸ್ತೀವಿ. ಅವನ ಮದುವೆಗೆ ಒಪ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆ ಮಕ್ಕಳು ಮಾಡಿದ ತಪ್ಪು ಅಂತ ನಮ್ಮ ಹತ್ರ ಕ್ಷಮೆ ಕೇಳಬೇಕು. ಖಂಡಿತವಾಗಿ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಿದೆ. ಅವ್ರ ಪರವಾಗಿ ನಾವಿಬ್ಬರು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀವಿ. ದೊಡ್ಡ ಮನಸ್ಸು ಮಾಡಿ ನಮ್ಮ ಮಕ್ಕಳನ್ನ ಕ್ಷಮಿಸ್ಬಿಡಿ. ಸರಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಈ ಮದುವೆಗೆ ಒಪ್ಕೊಳ್ತೀವಿ. ಆದರೆ ಒಂದು ವಿಷಯ, ಮತ್ತೇನಾದರೂ ನಿಮ್ಮ ಮನೇಲಾಗಲಿ ಮದುವೆಲಾಗಲಿ ಏನಾದರೂ ನಮಗೆ ಅವಮಾನ ಆದರೆ ಹಾಗೇನೆ ಮದುವೆಲಿ ಏನು ಹೆಚ್ಚು ಕಡಿಮೆ ಆಗಬಾರ್ದು. ಮದುವೆ ತುಂಬ ಚೆನ್ನಾಗಾಗಬೇಕು. ಅದು ನಿಮ್ಮ ಜವಾಬ್ದಾರಿ. ಆಯಿತು, ನೀವು ಹೇಳಿದ್ದು ನಮ್ಗೆ ಅರ್ಥ ಆಯಿತು. ಮದುವೆಯಲ್ಲಿ ಯಾವುದು ಕುಂದು ಕೊರತೆಗಳು ಬರದೇ ಇರೋ ಹಾಗೆ ನಾವು ನೋಡ್ಕೋತೀವಿ. ಸರಿ, ಹಾಗಿದ್ರೆ ನೀವೆಲ್ಲರೂ ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ಈಗಾಗಲೇ ನೋಡಿರೋ ಮುಹೂರ್ತದಲ್ಲೇ ಮದುವೆ ಕಾರ್ಯನ ಶುರು ಮಾಡೋಣ. ನಮ್ಮ ಮನೆ ಮಗಳು ನಿಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ ಬರ್ತಾಳೆ. ಈ ಮದುವೆಗೆ ಒಪ್ಕೊಂಡಿದ್ದು ಒಳ್ಳೇದಾಯಿತು ಅನ್ನೋ ಹಾಗೆ ಅವಳು ನಡ್ಕೋತಾಳೆ. ನೀವು ಹೇಳಿದಾಗೆ ನಾವು ಈ ಮದುವೆನ ತುಂಬ ಚೆನ್ನಾಗಿ ನಡೆಸ್ಕೊಡ್ತೀವಿ. ನಾವು ಈ ವಿಷಯನ ಮನೆಯವ್ರಿಗೆ ತಿಳಿಸ್ತೀವಿ. ಬರ್ತೀವಿ. ಸರಿ, ಏನಾದರೂ ವಿಷಯ ಇದ್ದರೆ ನಾವು ತಿಳಿಸ್ತೀವಿ. ನಾನು ಹೇಳಿದ್ದು ನಿಮ್ಮ ಮನಸ್ಸಲ್ಲಿರಲಿ.